ಪುಷ್ಟರೆನ್ನದೆ ದುರ್ವಿಷಯದಿಂ ಪುಷ್ಟರೆನ್ನದೆ ಪೂತಕರ್ಮ ಭ್ರಷ್ಟರೆನ್ನದೆ ಶ್ರೀದ ವಿಠ್ಠಲ ವೇಣುಗೋಪಾಲ. ಕೃಷ್ಣ ಕೈಪಿಡಿಯುವನು ಸತ್ಯ ವಿಶಿಷ್ಟ ದಾಸತ್ವವನ್ನು ಪಾಲಿಸಿ ನಿಷ್ಠೆಯಿಂದಲಿ ಹರಿಕಥಾಮೃತ ಸಾರ ಪಠಿಸುವರ. ಗ್ರೀವಾಸ್ಯವಾಹತನು ದೇವಾಂಡಜಾದಿ ದಶಭಾವಾಭಿರಾಮಚರಿತಂ ಭಾವಾತಿ ಭವ್ಯ ಶುಭದೀವಾದಿರಾಜಯತಿ ಭೂವಾಗ್ವಿಲಾಸನಿಲಯಂ. ಶ್ರೀವಾಗಧೀಶಮುಖದೇವಾಭಿನಮ್ಯ ಹರಿ ಸೇವಾರ್ಚನೇಷು ಪಠತಾಂ. ಆವಾಸ ಏವ ಭವಿತಾ ವಾಗ್ನವೇತರ ಸುರಾವಾಸಲೋಕನಿಕರೇ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಫಲಸ್ತುತಿ ಸಂಧಿ ಪದ್ಯ 24. ದುಷ್ಟರೆನ್ನದೆ ದುರ್ವಿಷಯದಿಂ ಪುಷ್ಟರೆನ್ನದೆ ಪೂತಕರ್ಮ ಎಂಬ ಪದ್ಯದ ಮೂಲಕ ಶ್ರೀ ಶ್ರೀಧ ವಿಠ್ಠಲರು 24ನೆಯ ಈ ಅಂತ್ಯಪದ್ಯದಿಂದ ಶ್ರೀ ಕರ್ಜಗಿಯ ದಾಸಪ್ಪ ದಾಸರು ಪ್ರಸಕ್ತ ಗ್ರಂಥದ ಶ್ರವಣದ ಪೂರ್ಣ ಫಲವನ್ನು ಫಲಸ್ತುತಿ ಸಂಧಿಯಲ್ಲಿ ಉಪಸಂಹರಿಸ್ತಾರೆ. ಭಾವದರ್ಪಣ ಟೀಕಾಕಾರರು ಕರ್ಜಗಿ ಎಂಬ ಶಬ್ದಕ್ಕೆ ಚಮತ್ಕಾರಿಕವಾಗಿ ಅರ್ಥ ವಿವರಣೆ ಮಾಡಿದ್ದಾರೆ. ಕ ಜ ಗಿ. ಕ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಜ ಎಂದರೆ ಬ್ರಹ್ಮರಿಂದ ಸೃಷ್ಟವಾದ ಈ ಜಗತ್ತು, ಗಿ ಎಂದರೆ ಈ ಜಗತ್ತಿನ ಸೃಷ್ಟಿಯ ವರ್ಣನೆ ಮಾಡಿರುವ ದಾಸಪ್ಪ ದಾಸರು ಅಂತ ಹೇಳಿದ್ದಾರೆ. ಪುಣ್ಯವಂತರಾದ ಸಜ್ಜನರು ತಮ್ಮ ಪ್ರಾರಬ್ಧ ಕರ್ಮವಶದಿಂದ ದುಷ್ಟರ ಸಂಘದಲ್ಲಿರುವ ಪ್ರಸಂಗ ಒದಗಬಹುದು, ಅಥವಾ ದುಷ್ಕರ್ಮಗಳನ್ನು ಮಾಡುವಂತಹ ಪ್ರಸಂಗ ವಿಶೇಷ ಬರಬಹುದು. ದೃಷ್ಟಾಂತವಾಗಿ ಅಜಾಮಿಳ ಅಥವಾ ಮಾಧವ ಈ ಬ್ರಾಹ್ಮಣರನ್ನು ನಾವು ನೋಡಬಹುದು. ಅವರು ಪರಮ ಸಾತ್ವಿಕ ಸ್ವಭಾವವುಳ್ಳ ಸಚೇತನರೇ, ಆದರೆ ದುಷ್ಟ ಸಹವಾಸ ದುಷ್ಕರ್ಮಗಳ ಅನುಷ್ಠಾನದಲ್ಲಿದ್ದರೂ ಅವರಿಗೆ ಸದ್ಗತಿ ದೊರೆಯಿತು. ಅಂತೆಯೇ ಈ ಗ್ರಂಥವನ್ನು ಅತ್ಯಂತ ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಅಧಿಕಾರಿಗಳು ಅಂತಹ ವಿಶೇಷ ಸ್ಥಿತಿಯಲ್ಲಿರಬಹುದು. ದುಷ್ಟರೆಂದು ಅವರನ್ನು ಪರಿಗಣಿಸಲಾಗದು. ದುಷ್ಟರೆನ್ನದೇ ಸಾಂಸಾರಿಕ ವಿಷಯ ಸುಖಗಳಿಂದ ವಿರತರಾಗಿ ದುರ್ಲಂಪಟರಾಗಿದ್ದಾರೆ ಅಂತ ತಿಳಿಯಬಾರದು. ದುರ್ವಿಷಯದಿಂ ಪುಷ್ಟರೆನ್ನದೇ ವಿಹಿತ ಕರ್ಮಹೀನರಾಗಿ ಕರ್ಮಭ್ರಷ್ಟರೆನ್ನಬಾರದು. ಪೂತಕರ್ಮ ಭ್ರಷ್ಟರೆನ್ನದೇ ಅಧಿಕಾರಿಗಳು ಸ್ವರೂಪತಃ ಸಜ್ಜನರು ಪ್ರಸಂಗ ವಿಶೇಷದಿಂದ ದುರ್ವಿಷಯಗಳಲ್ಲಿ ಮಗ್ನರಾಗಿರಬಹುದು. ಅದು ಕೇವಲ ತಾತ್ಕಾಲಿಕ ಅಜ್ಞಾನದ ತೆರೆ. ಶ್ರೀಶನ ಕೃಪೆಯಿಂದ ಈ ತೆರೆಯು ಸಚ್ಚರಾದ ಜ್ಞಾನ ಜ್ಯೋತಿಯ ದರ್ಶನದಿಂದ ಅವರು ಪುನೀತರಾಗಿಯೇ ಇರ್ತಾರೆ. ಇಂತಹ ವಿಶೇಷವಾದ ರೀತಿಯಲ್ಲಿ ಹರಿದಾಸ ದೀಕ್ಷೆಯನ್ನು ಗುರುಗಳ ದ್ವಾರ ಪಡೆದ ಅಂತಹ ಅಧಿಕಾರಿಗಳನ್ನು ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತನಾದ ಮುರಳೀಲೋಲ ಶ್ರೀ ಕೃಷ್ಣ ಪರಮಾತ್ಮನು ಒಲಿದು ಸಂರಕ್ಷಿಸ್ತಾನೆ. ಇದು ಸತ್ಯ 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 ಅಂತ ಉದ್ಘೋಷಣೆ ಮಾಡ್ತಾ ಇದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಶ್ರೀಮದ್ ಹರಿಕಥಾಮೃತ ಸಾರವೆಂಬ ಮಹಾನ್ ಗ್ರಂಥದ ಫಲಸ್ತುತಿ ಸಂಧಿ ಶ್ರೀಮದ್ ಕರ್ಜಗಿಯ ದಾಸಪ್ಪ ದಾಸರಿಂದ ವಿರಚಿತವಾದುದು ಸಂಪನ್ನವಾಯಿತು.